ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪವಿತ್ರ ಬ್ಯಾರಕ್ನಲ್ಲಿ 2 kg ಕೇಕ್ ಪತ್ತೆ ಇತ್ತಾಗಿತ್ತಲ್ಲ ಈ ಆರೋಪ ಸಾಮಾನ್ಯ ಬ್ಯಾರಕ್ಗೆ ಆರೋಪಿ ಪವಿತ್ರನ ಸ್ಥಳಾಂತರ ಮಾಡಲಾಗಿದೆ. ಏನು ಜೈಲನ್ನ ಪರಿಶೀಲನೆ ಮಾಡಿದಾಗ ಎಲ್ಲವೂ ಪತ್ತೆ ಆಗಿತ್ತಲ್ಲ, ಹಾಗಾಗಿ ಈಗ ಬದಲಾವಣೆ ಆಗಿದೆ. ಇಬ್ಬರಿದ್ದ ಬ್ಯಾರಕ್ನಿಂದ 16 ಕೈದಿಗಳ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. ಸಿಸಿಬಿ ದಾಳಿ ವೇಳೆ ಕೇಕ್ ಪತ್ತೆ ಅನ್ನೋ ಸುದ್ದಿ ಹರಿದಾಡಿತ್ತು. ನಿನ್ನೆ ಸಾಮಾನ್ಯ ಬ್ಯಾರಕ್ಗೆ ಸ್ಥಳಾಂತರ ಮಾಡಿದ್ದಾರೆ ಅಧಿಕಾರಿಗಳು. ಪವಿತ್ರ ಗೌಡ ಅವ್ರನ್ನ ಪವಿತ್ರ ವಿಶೇಷ ಸೌಲಭ್ಯವನ್ನು ಪಡೆದುಕೊಳ್ತಾ ಇರುವಂತಹ ಅನುಮಾನದ ಹಿನ್ನೆಲೆ ಈ ಕೆಲಸ ಆಗಿದೆ. ಜೈಲಿಗೆ ಭೇಟಿ ಕೊಟ್ಟಿದ್ದ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಏನು ಆರಾಮಾಗಿ ರಾಜಾರೋಷವಾಗಿ ಐಷಾರಾಮಿ ಜೀವನ ಲೀಡ್ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗುತ್ತಲ್ಲ, ಇದು ಕಡಿವಾಣ ಹಾಕಬೇಕು ಅಂತ ಹೇಳಿ ಈಗ 16 ಜನ ಇರುವಂಥ ಬ್ಯಾರಕ್ಗೆ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ಗಮನಿಸ್ತಾ ಇದ್ದೀವಿ ಈಗಾಗಲೇ ಏನು ಜೈಲನ್ನು ರೈಡ್ ಮಾಡಿದಂಥ ಸಂದರ್ಭದಲ್ಲಿ 2 kg ಕೇಕ್ ಕೂಡ ಪತ್ತೆಯಾಗಿತ್ತು ಪವಿತ್ರ ಗೌಡ ಅವರ ಬ್ಯಾರಕ್ನಲ್ಲಿ. ಹಾಗಾಗಿ ಈಗ ಎಚ್ಚೆತ್ತುಕೊಂಡಿರುವಂಥ ಅಧಿಕಾರಿಗಳು ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥ ಅಪ್ಡೇಟ್ಸ್. ವಿಚಾರವಾಗಿ ಮಾತನಾಡೋದಾದ್ರೆ ಅಪ್ಡೇಟ್ಸ್ ಕೊಡೋದಾದ್ರೆ ಮತ್ತಷ್ಟು ಅಪ್ಡೇಟ್ಸ್ ಹೇಗೆ ಕೊಡ್ತೀರಿ? ಶಿವಕುಮಾರ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಪವಿತ್ರ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥದ್ದು. ಸದ್ಯ ಏನು ಇಬ್ಬರು ಇರುವಂತಹ ಬ್ಯಾರಕ್ನಿಂದ ಇದೀಗ ಕೆಲವೊಂದಷ್ಟು ಸೌಲಭ್ಯಗಳನ್ನ ಪಡೆದುಕೊಳ್ತಿದ್ದಾರೆ ಅನ್ನೋ ಒಂದು ಅನುಮಾನದ ಮೇರೆಗೆ ಆಕೆಯನ್ನ 16 ಜನ ಇರುವಂತಹ ಕೈದಿಗಳ ಒಂದು ಬ್ಯಾರಕ್ಗೆ ಶಿಫ್ಟ್ ಅನ್ನ ಮಾಡಿರುವಂಥದ್ದು. ಏನು ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಪ್ರಕರಣ ಸಂಬಂಧ ಏನು ಕಾರಾಗೃಹ ಇಲಾಖೆಯ DGP ಅಲೋಕ್ ಕುಮಾರ್ ಅವರು ಶುಕ್ರವಾರ ಕಾರಾಗೃಹಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಈ ಒಂದು ವೇಳೆಯಲ್ಲಿ ಎಲ್ಲ ಬ್ಯಾರಕ್ನನ್ನ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಏನು ಕೆಲವೊಂದಷ್ಟು ಸೌಲಭ್ಯವನ್ನ ಪವಿತ್ರ ಗೌಡ ಅವರು ಪಡ್ಕೊಳ್ತಿದ್ದಾರೆ ಅನ್ನೋ ಅನುಮಾನ ಕೂಡ ಬರುತ್ತೆ. ಅದಾದ ನಂತರದಲ್ಲಿ ಅಲೋಕ್ ಕುಮಾರ್ ಅವರ ಒಂದು ಸೂಚನೆಯಂತೆ ಇದೀಗ ಪವಿತ್ರ ಗೌಡರನ್ನ ಸಾಮಾನ್ಯ ಸೆಲ್ಗೆ ಶಿಫ್ಟ್ ಅನ್ನ ಮಾಡಿರುವಂತದ್ದು. ಜೊತೆಗೆ ಏನು ಈತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೂ ಕೂಡ ಟ್ರಯಲ್ ಆಗ್ತಾ ಇರುವಂತದ್ದು. ಈತ ಮಾಫಿ ಸಾಕ್ಷಿಯಾಗಿ ಪ್ರದರ್ಶನ ಕೂಡ ಮಾಫಿ ಸಾಕ್ಷಿಯನ್ನಾಗಿ ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಈತ ಪವಿತ್ರ ಗೌಡಗೂ ಒಂದು ರೀತಿಯಲ್ಲಿ ಟೆನ್ಷನ್ ಇರುವಂಥದ್ದು. ಜೊತೆಗೆ ಏನು CCB ದಾಳಿ ನಡೆಸಿದಂತಹ ವೇಳೆಯಲ್ಲಿ ಪವಿತ್ರ ಗೌಡ ರೂಮ್ನಲ್ಲಿ 2 kg ಕೇಕ್ ಸಿಕ್ತು ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಸುದ್ದಿ ಹರಿದಾಡಿತ್ತು. ಈ ಸಂಬಂಧವಾಗಿ ಎಲ್ಲೋ ಒಂದು ರೀತಿಯಲ್ಲಿ ಪವಿತ್ರ ಗೌಡ ಆ ಒಂದು ಬ್ಯಾರಕ್ನಲ್ಲಿ ಏನಾದರೂ ಕದ್ದು ಮುಚ್ಚಿ ಏನಾದರೂ ಸೌಲಭ್ಯಗಳನ್ನು ಪಡ್ಕೊಳ್ತಿದ್ದಾರಾ ಅನ್ನೋ ಅನುಮಾನದ ಮೇರೆಗೆ ಇದೀಗ ಸಾಮಾನ್ಯ ಸೆಲ್ಗೆ ಶಿಫ್ಟ್ ಆಗಿರುವಂಥದ್ದು. ಶಿವಕುಮಾರ್, ಥ್ಯಾಂಕ್ ಯು ಸುಚಿತ್ರಾ ನಿಮ್ಮೆಲ್ಲ ಮಾಹಿತಿಗಾಗಿ.